ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ತಮ್ಮ ಶಿಷ್ಯರನ್ನು ಕರೆದುಕೊಂಡು ಸಂಚಾರವನ್ನು ಮಾಡುವಂಥ ಸಂದರ್ಭದೊಳಗೆ ಆ ಒಂದು ಗ್ರಾಮದೊಳಗೆ ಯಾವುದೇ ಊರಿಗೆ ಹೋದರೂ ಸಹಿತ ಆ ಊರಿನಲ್ಲಿರ್ತಕ್ಕಂಥ ಗ್ರಾಮದೇವಿಯ ದೇವಸ್ಥಾನದೊಳಗೆ ವಸತಿಯನ್ನು ಮಾಡ್ತಾ ಇದ್ರು. ಸಾಯಂಕಾಲ ಆ ಶಂಕರಿಯನ್ನು ಸೇವನೆ ಮಾಡಿ ಆನಂದದೊಳಗೆ ತೇಲಾಡುವಂಥ ಸಂದರ್ಭದೊಳಗೆ ಶಿಷ್ಯರು ಅನೇಕ ರೀತಿಯಾದಂತಹ ಪ್ರಶ್ನೆಗಳನ್ನು ಮಾಡ್ತಾ ಇದ್ರು. ಅದಕ್ಕೆ ಸಮರ್ಥವಾದ ಯೋಗ್ಯವಾದ ಉತ್ತರಗಳನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಮಾತಿನೊಳಗ ಪದಪದ್ಯಗಳ ರೂಪದೊಳಗ ಉತ್ತರವನ್ನು ಹೇಳ್ತಾ ಇದ್ರು. ಹಿಂಗೆ ಧ್ಯಾನವನ್ನು ಹೆಂಗೆ ಮಾಡ್ಬೇಕಜ್ಜ ಹೇಳು ನಮಗಂಥೇಳಿ ಒಬ್ಬ ಶಿಷ್ಯ ಪ್ರಶ್ನೆಯನ್ನು ಕೇಳಿದಾಗ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬಹಳ ಸುಂದರವಾದ ಒಂದು ಉತ್ತರದ ರೂಪದೊಳಗೆ ಒಂದು ಪದ್ಯವನ್ನು ಬರೆದಾರ. ಗುರುವಿನ ಧ್ಯಾನ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದನ್ನು. ಗುರು ಧ್ಯಾನವ ಮಾಡಿದಿ, ಭಕ್ತಿಯ ನೀಡಿದಿ, ಮುಕ್ತಿಯ ಬೇಡಿದಿ, ಗುರುವಿನ ಕೂಡಿದಿ. ಅದಕ್ಕೆ ಗುರುವಿನ ಧ್ಯಾನವನ್ನು ಹೆಂಗೆ ಮಾಡಬೇಕು ಅಂತಂದ್ರೆ ಮೊದಲೇಕ ಗುರುವಿನ ಸೇವೆಯನ್ನು ಮಾಡಬೇಕು. ಅದಕ್ಕೆ ಗುರುವಿನ ಸೇವೆಯನ್ನು ಮಾಡಿ ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ಆ ಒಂದು ಗುರುವಿನ ಧ್ಯಾನವನ್ನು ಮಾಡಬೇಕು. ಗುರುವಿನ ಧ್ಯಾನ ಹೆಂಗೆ ಮಾಡಬೇಕು ಅಂದ್ರೆ ಮೊದಲಿಗೆ ಗುರುವಿನ ಧ್ಯಾನ ಮಾಡಿದಿ, ಭಕ್ತಿಯ ನೀಡಿದಿ. ನೀನು ಗುರುಗಳಿಗೆ ಏನನ್ನ ನೀಡಬೇಕು ಅಂದ್ರೆ ಸಂಪತ್ತನ್ನಾಗ್ಲಿ, ಐಶ್ವರ್ಯವನ್ನಾಗ್ಲಿ, ಬಂಗಾರ, ರೊಕ್ಕ, ರೂಪಾಯಿ, ಭೂಮಿ ಏನನ್ನಲ್ಲ, ನಿನ್ನ ಅಂತರಂಗದೊಳಗಿರತಕ್ಕಂಥ ನಿಷ್ಕಲ್ಮಶವಾದಂಥ ಭಕ್ತಿಯನ್ನು ನೀನು ಗುರುವಿಗೆ ಏನು ಮಾಡಬೇಕು ಅಂತಂದ್ರೆ ಮೊದಲೇಕ ನೀಡಬೇಕು. ನಿನ್ನ ಅಂತರಂಗದೊಳಗಿರ್ತಕ್ಕಂಥ ನಿಷ್ಕಲ್ಮಶವಾದಂಥ ಭಕ್ತಿಯನ್ನು ನೀನು ನೀಡಿದಿ ಅಂತಂದ್ರೆ ಅದರಿಂದ ಮುಂದೆ ನಿನಗೇನಾಗ್ತತಿ ಅಂದ್ರೆ ಮುಕ್ತಿಯನ್ನ ಬೇಡಾಕ ನಿನಗೆ ದಾರಿ ಆಗ್ತತಿ. ಗುರು ಏನು ಮಾಡ್ತಾನಂದ್ರೆ ನಿನ್ನ ಭಕ್ತಿಯನ್ನ ನೋಡಿ ನಿನಗೆ ಮುಕ್ತಿಯನ್ನ ಕೊಡ್ತಕ್ಕಂಥ ಒಂದು ಶಕ್ತಿಯನ್ನ ಪಡೆದಿರ್ತಾನ. ಅದಕ್ಕೆ ಮುಕ್ತಿಯನ್ನ ಪಡಿಬೇಕು ಅಂತ ಹೇಳಿ ನೀ ಯಾರನ್ನ ಕೂಡಿದೆ ಅಂದ್ರೆ ಅಂತ ಸಮರ್ಥನಾಗಿರ್ತಕ್ಕಂಥ ಯೋಗ್ಯನಾಗಿರ್ತಕ್ಕಂಥ ಸದ್ಗುರುವನ್ನ ನೀನು ಸೇರ್ಕೊಂಡಿ ಅಂತ ಹೇಳಿ ಬರೀತಾರ. ಕುಣಿ ಕುಣಿದಾಡಿದಿ, ಕೂಸು ನೀನಾಗಿ ಈಶಾಡಿದಿ, ಬೆಳ್ಳನ್ನ ಬೆಳದಿಂಗಳ ಹಾಲೂರಿದಂಗಳ. ಅದಕ್ಕೆ ಈ ಧ್ಯಾನವನ್ನು ಮಾಡುವಂತ ಸಂದರ್ಭದೊಳಗೆ 15 ದಿವಸ ಕುಣಿ ಕುಣಿದಾಡಿದಿ ಅಂದ್ರು. 15 ದಿವಸ ಯಾರ ಆಗ್ಲಿ ಧ್ಯಾನವನ್ನು ಮಾಡುವಂತ ಸಂದರ್ಭದೊಳಗೆ ನಮ್ಮ ಕಣ್ಣಿನ ಗುಡ್ಡೆಗಳು ಏನ್ ಮಾಡ್ತಾವ ಅಂದ್ರೆ ಕಣ್ಣು ಮುಚ್ಚಿ ಧ್ಯಾನ ಮಾಡುವಂತ ಸಂದರ್ಭದೊಳಗೆ ಆ ಕಡೆ ಹೊಳ್ಳಾಡ್ತಾವ, ಆ ಕಡೆ ಹೊಳ್ಳಾಡ್ತಾವ. ಅಂದ್ರ ಎಲ್ಲಿಯ ತನಕನೂ ಕಣ್ಣಿನ ಗುಡ್ಡೆಗಳು ಒಂದ ರೀತಿಯೊಳಗೆ ನಿಲ್ಲುವುದಿಲ್ಲಲ್ಲ, ಅಲ್ಲಿ ತನಕ ನಮ್ಮದು 1ನೇ ಹಂತ ದಾಟಿಲ್ಲ ಅಂತ ಹೇಳಿ ತಿಳ್ಕೋಬೇಕು. ಆ ಒಂದು 15 ದಿನಗಳ ಪರ್ಯಂತರವಾಗಿ ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ಜಾಸ್ತಿ ದಿನವನ್ನು ತೆಗೆದುಕೊಳ್ತಾವ. ಹೀಗೆ ಮೊದಲೇಕ ಕುಣಿದಾಡಿದಿ, ಆ ಕಣ್ಣಿನ ಗುಡ್ಡೆಗಳು ಆ ಕಡೆ ಕುಣಿದಾಡ್ತಿದ್ವು. ಕೂಸು ನೀನಾಗಿ ಈಶಾಡಿದಿ, ಆ ಎಲ್ಲ ಸ್ಥಿತಿ ದಾಟಿದ ನಂತರ ಏನಾಗ್ತಿ ಅಂತಂದ್ರೆ ನಿನ್ನನ್ನು ನೀನು ಮರೆತು ಆ ಧ್ಯಾನದ ಒಂದು ಅವಸ್ಥೆಯೊಳಗ ನೀನು ಒಂದು ಸಣ್ಣ ಕೂಸಾಗಿ ಈಶಾಡ್ತಿ. ಆ ಈಶಾಡುವಂಥದ್ದು ಎದರೊಳಗೆ ಈಶಾಡ್ತಿ ಅಂದ್ರೆ ಬೆಳ್ಳನ ಬೆಳದಿಂಗಳ ಹಾಲೂರಿದ ಅಂಗಳ. ನೀನು ಎದರೊಳಗೆ ಈಶಾಡ್ತಿ ಅಂದ್ರೆ ಆ ಬೆಳ್ಳನ ಬೆಳದಿಂಗಳದ ಒಂದು ಬೆಳಕಿನೊಳಗೆ ನೀನೇನ್ ಮಾಡ್ತಿ ಅಂದ್ರೆ ಹಾಲಿನ ಒಂದು ಅಂಗಳದೊಳಗೆ ನೀನು ಈಸಾಡ್ತಿ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ನಿನ್ನ ಮನುಷ್ಯನೊಳಗಿರ್ತಕ್ಕಂಥ ಎಲ್ಲ ಆ ಒಂದು ಚಿತ್ತವೃತ್ತಿ ಏನಾಗಿರ್ತದಂದ್ರೆ ಚಿತ್ತವೃತ್ತಿ ನಿನ್ನ ಒಂದು ಹಿಡಿತಕ್ಕೆ ಬಂದು ಮನಸ್ಸು, ಚಿತ್ತ, ಅಹಂಕಾರ ಇವೆಲ್ಲವೂ ಸಹಿತ ನಿನ್ನ ಒಂದು ಅಂಡರ್ನೊಳಗೆ ಬಂದಾಗ ಮಾತ್ರ ನಿನಗೇನಾಗ್ತದಂದ್ರೆ ಆ ಒಂದು ಧ್ಯಾನದ ಅವಸ್ಥೆ ಪ್ರಾಪ್ತ ಆಗ್ತತಿ. ಬೆಳ್ಳಿಯ ಗಂಗಾಳ ಬೆಳ್ಳೆನ್ನ ಅಂಗಳ, ಜಯ ಜಯ ಮಂಗಳ, ಜಯ ಜಯ ಮಂಗಳ. ಅದಕ್ಕೆ ಧ್ಯಾನದ ಅವಸ್ಥೆಯೊಳಗೆ 15 ದಿನ ಕಣ್ಣಿನ ಗುಡ್ಡಿ ನಿಲ್ಲಾಕಬೇಕು. ಇನ್ನು 15 ದಿವಸ ಎದಕ್ಕೆ ಬೇಕು ಅಂತಂದ್ರೆ ಆ ಒಂದೇ ಒಂದು ವಸ್ತುವಿನೊಳಗ ಆ ಒಂದು ಮನಸ್ಸು ಕೇಂದ್ರೀಕೃತ ಆಗಾಕಬೇಕು. ಅದಾದ ನಂತರ ಏನಾಗ್ತದಂದ್ರೆ ಸ್ವಲ್ಪ ಏನಾಗ್ತದಂದ್ರೆ ಆ ಒಂದು ಧ್ಯಾನದ ಅವಸ್ಥೆ ಅತಿ ತುರ್ಯಾತೀತ ಅವಸ್ಥೆಯನ್ನು ಮುಟ್ಟಿದ ನಂತರ ಆ ಒಂದು ತುರ್ಯಾತೀತ ಅವಸ್ಥೆಯೊಳಗ ಆ ಒಂದು ಅತಿ ಆನಂದದ ಸ್ವರೂಪದೊಳಗ ನಾವೆಲ್ಲವೂ ಏನ್ ಮಾಡ್ತೇವಂದ್ರೆ ದಿವ್ಯವಾದ ಹಾಲು ಬೆಳದಿಂಗಳ ರೀತಿಯೊಳಗಿರ್ತಕ್ಕಂಥ ಚಂದ್ರಮನ ಒಂದು ಬೆಳದಿಂಗಳನ್ನು ನಾಚಿಸುವಂತ ಒಂದು ದಿವ್ಯ ಶಕ್ತಿಯ ಅನುಭವ, ದಿವ್ಯ ಶಕ್ತಿಯ ಒಂದು ಚೈತನ್ಯ ನಮ್ಮೆಲ್ಲರಿಗೆ ಏನ್ ಮಾಡ್ತತಿ ಅಂದ್ರೆ ಅನುಭವ ರೂಪದೊಳಗ ಪ್ರಕಟ ಆಗ್ತತಿ. ಅಂತಹ ಒಂದು ಬೆಳ್ಳಿಯ ಗಂಗಾಳ, ಬೆಳ್ಳಿಯ ಅಂಗಳದೊಳಗಿರ್ತಕ್ಕಂಥ ಒಂದು
ಆನಂದ ಸ್ವರೂಪವನ್ನು ಪಡೆಯುವಂತಹ ಸಂದರ್ಭದೊಳಗ ನಾವೇನು ಅನುಭವಿಸ್ತಾ ಇರ್ತೇವೆ ಅಂದ್ರೆ ಜಯ ಜಯ ಮಂಗಳ. ಮಂಗಳ ಅಂತಂದ್ರ ಶ್ರೇಷ್ಠವಾದಂಥದ್ದು. ಮಂಗಳಕರ ರೂಪವನ್ನು ತಾಳಿದಂಥವ ಯಾರು ಅಂತಂದ್ರ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಗುರು ಅಂತ ಹೇಳಿ ಕರೆಸಿಕೊಂಡಂತ ದಕ್ಷಿಣಾಮೂರ್ತಿಯ ರೂಪದೊಳಗೆ ನೆಲೆ ನಿಂತಂತ ಆ ಪರಮಾತ್ಮ ವಾಸ ಮಾಡ್ತಕ್ಕಂಥ ಆ ಕೈಲಾಸ ಪರ್ವತ ಹೆಂಗೈತಿ ಅಂದ್ರೆ ಬೆಳ್ಳಗೈತಿ. ಅದಕ್ಕ ಬೆಳ್ಳಿಯ ಗಂಗಾಳ ಬೆಳ್ಳನ್ನ ಅಂಗಳ. ನಮ್ಮ ಮನಸ್ಸು ಯಾವಾಗ ಆ ಒಂದು ಸ್ಥಿತಿಯನ್ನ ತಲುಪ್ತಲ್ಲ ಅವಾಗ ಪರಮಾತ್ಮನ ದರ್ಶನ ಆಗ್ತೈತೆ ಅಂತ ಹೇಳಿ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಶಿಷ್ಯರಿಗೆ ಈ ಪದ್ಯದ ರೂಪದೊಳಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಸದಾ ಶಿಶುನಾಳ ಸಾಧು ಸಂತರ ಮ್ಯಾಳ ಗುರು ಗೋವಿಂದ ಇವ ಹೌದೇಳು ಹೌದೇಳು ಅಂತ ಹೇಳಿ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬಹಳ ಸುಂದರವಾದ ಪದ್ಯವನ್ನ ಬರೆದಾರ. ಅದಕ್ಕ ಆ ಸಂತರ ಸಂಘದೊಳಗಿದ್ರ ಗುರುವಿನ ಸೇವೆಯನ್ನ ಮಾಡ್ಕೊಂತಿದ್ರ ಗುರುವಿಗೆ ನಿಷ್ಕಲ್ಮಶವಾದ ಭಕ್ತಿಯನ್ನ ಸಮರ್ಪಣೆ ಮಾಡಿದ್ರ ನಮಗಿಂತ ಯೋಗದ ಅವಸ್ಥೆಗಳೆಲ್ಲವನ್ನ ದಾಟಿ ನಾವು ಏನ್ ಮಾಡ್ತೇವಂದ್ರ ತುರ್ಯಾತೀತ ಅವಸ್ಥೆಯೊಳಗ ಆ ಒಂದು ಸಹಸ್ರಾರ ಚಕ್ರದೊಳಗ ವಾಸ ಮಾಡ್ತಕ್ಕಂಥ ಆ ಪ್ರಭು ಪರಮಾತ್ಮನ ಒಂದು ದರ್ಶನ ಆಗ್ತೈತಿ. ನಮಗ ಎಲ್ಲ ಏನಪ್ಪಾ ಅಂದ್ರ ಪಿಯೂಷ ರಸ ಅಂತ ಹೇಳಿ ಕರೆದ್ರು ಶಾಸ್ತ್ರದೊಳಗ. ಆ ಪಿಯೂಷ ರಸ ಅಂತಂದ್ರ ಆ ಒಂದು ಅನಂತ ಆನಂದವನ್ನು ಕೊಡ್ತಕ್ಕಂಥ ಪರಮಾತ್ಮನ ದಿವ್ಯ ದರ್ಶನ ನಮಗಾಗ್ತತಿ ಅಂತಕ್ಕಂಥದ್ದನ್ನ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಆ ಶಿಷ್ಯನ ಮನಸ್ಸಿನಲ್ಲಿ ಬಂದಂತಹ ಒಂದು ಸಂಶಯವನ್ನ ನಿವಾರಣೆ ಮಾಡುವಂತ ಈ ಒಂದು ಪದ್ಯವನ್ನ ಬರೆದಿದಾರ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ.